ಬಜಾಜ್ NS 200 ಬೈಕ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೆಳೆಯರೆ. ಬೈಕ್ ಗೆಳೆಯರಿದು ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ನಿಮ್ಗೆ ಯಾವ ಪಾಸಿಂಗ್ ಐತಿ ಆ್ಯಂಡ್ ಅದ್ರದ್ದು ಮಾಡಲ್ಲ, ಎಷ್ಟು ಕಿಲೋಮೀಟರ್ ರನ್ನಿಂಗ್ ಐತಿ, ಇನ್ಶೂರೆನ್ಸ್ ಚಾಲ್ತಿ ಐತಲ್ಲೋ, ಎಷ್ಟನೇ ಓನರ್ ಐತಿ, ಫೈನಲ್ ಟು ಫೈನಲ್ ಪ್ರೈಸ, ಲಾಸ್ಟ್ ಏಜೆಂಟ್ರ ಮೊಬೈಲ್ ನಂಬರ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ K23 ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ. ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಗೆಳೆಯರಿ, ಶೇರ್ ಮಾಡಿರಿ. ಮತ್ತು ನಮ್ಮ ವಿಡಿಯೋದಾಗ ನಿಮ್ಗೆ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡಿರಿ. ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಗೆಳೆಯರಿ ಪ್ರಯತ್ನ ಮಾಡ್ತೀವಿ. ಗೆಳೆಯರಿ ಮತ್ತೊಂದು ವಿಷಯ ಏನಪ್ಪ ಅಂದ್ರೆ, ನಿಮ್ಮ ವಾಹನಗಳನ್ನು ಮಾರಾಟ ಮಾಡೋರ್ದು ಅಥವಾ ಸೆಕೆಂಡ್ ಹ್ಯಾಂಡ್ ಕೊಂಡುಕೊಳ್ಳೋರ್ದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಿಮ್ಗೆ ಅನುಕೂಲ ಆಕೈತಿ. ಬನ್ನಿ ಗೆಳೆಯರಿ ವಿಡಿಯೋದಾಗ ಶುರು ಮಾಡೋಣ. ಗೆಳೆಯರದು ಬಜಾಜ್ NS 200 ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಗೆಳೆಯರು 2023 ಮಾಡಲ್ ಐತಿ. ಕರ್ನಾಟಕ ಪಾಸಿಂಗ್ ವೆಹಿಕಲ್ಸ್ ಐತಿ. ಮತ್ತು ಸಿಂಗಲ್ ಓನರ್ ತೊಳೋರು ಸೆಕೆಂಡ್ ಓನರ್ ಇನ್ಶೂರೆನ್ಸ್ ಪ್ರೈಸ್ ಐತಿ ಅಂತ ಹೇಳ್ಯಾರ. ಗೆಳೆಯರು ವೆಹಿಕಲ್ಸ್ ಗುಡ್ ಕಂಡೀಷನ್ ಐತಿ. ಜನರಲ್ ಸರ್ವಿಸಿಂಗ್ ಎಲ್ಲ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಯಾರ ಏಜೆಂಟ್ರ. ಮತ್ತು ಈ ವೆಹಿಕಲ್ಸ್ ನಿಮ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ, ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ಈ ವೆಹಿಕಲ್ಸ್ ಖರೀದಿ ಮಾಡ್ಕೋಬೋದು. NS 200 ಬೈಕ್ ಯಾರು ತೊಗೊಳೋದು ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ. ಇಂಥ ಅವಕಾಶ ಮತ್ತೆ ನಿಮ್ಗೆ ಸಿಗೋಂಗಿಲ್ಲ. ಮತ್ತು ನಿಮ್ಮ ಗೆಳೆಯರು ಯಾರು ತೊಗೊಳೋದ್ರೆ ವಿಡಿಯೋ ಶೇರ್ ಮಾಡಿರಿ, ಅವ್ರಿಗೆ ಯೂಸ್ ಆಗಲಿ. ಅದೇ ರೀತಿ ನಿಮಗೆ ಸೆಕೆಂಡ್ ಹ್ಯಾಂಡ್ ಯಾವುದೇ ಕಂಪ್ನಿ ಬೈಕ್ ಇರಲಿ, ಟ್ಯಾಕ್ಟ್ರ, ಟೇಲರ, JCB, ಫುಲ್ ಸೆಟ್ ಟ್ಯಾಕ್ಟ್ರ, ಟೇಲರ್ಗಳ, ಜಳಗಿ ಟೇಲರ್ಗಳ ಇಂಥವು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಅದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ. ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ. ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ. ಗೆಳೆಯರಿಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ. ಯಾಕಪ್ಪ ಅಂದ್ರೆ ಬೈಕ್ ಮಾತ್ರ ಗುಡ್ ಕಂಡೀಷನ್ ಐತಿ. ಕರ್ನಾಟಕ ಪಾಸಿಂಗ್ ವೆಹಿಕಲ್ಸ್ ಐತಿ. 2021 ಮಾಡಲ್ ಐತಿ. ಬರೀ 24,900 ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ. ಇನ್ಶೂರೆನ್ಸ್ ಪ್ರೈಸ್ ಐತಿ. ಸಿಂಗಲ್ ಓನರ ವೆಹಿಕಲ್ಸ್ ಗುಡ್ ಕಂಡೀಷನ. ರೇಟ್ ಗೆಳೆಯರೆ 1,15,000 ರೂಪಾಯಿ ಹೇಳ್ಯಾರ. ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ ರೇಟ್ನಾಗ. ಇಷ್ಟ ಆತಂದ್ರೆ ಖರೀದಿ ಮಾಡ್ಕೋಬೋದು.